ತೊಂದ್ರೆ ನೀನಾ ಕರಡಿ ಅನ್ಕೊಂಬಿಟ್ಟೆ ಏನ? ಟಪಾಲ್ ಯಾವ್ದಾದ್ರು ಬಂದದೇನಣ್ಣ? ಟಪಾಲ ನನ್ನ ಮಗನೇ, ನನಗೇನ್ ಬೇರೆ ಕೆಲಸ ಇಲ್ವಾ? 3 ಹೊತ್ತು ನಿಮ್ ಚಾಕ್ರಿ ಮಾಡ್ಕೊಂಡೇ ಇಲ್ಲ ನಾನು. ಅಣ್ಣ ಅಣ್ಣ ಅದೇನೋ ಲಾಡಿ ಔಷಧಿ ಮಾಡ್ತೀಯ ಅಂತಲ್ಲ ಅಣ್ಣ? ಲಾಡಿ ಔಷಧಿ? ಅದೇ ನಾಟಿ ಔಷಧಿ ಕಣಡು. ಆಯುರ್ವೇದಿಕ್ ಪಂಡಿತ ನಮ್ ತಾತ. ನಮ್ಗೂ ಒಂದ್ ಅಷ್ಟೋ ಇಷ್ಟ ಬರ್ತದೆ, ಏನ್ ಮಾಡ್ಬೇಕು ಇವಾಗ? ನಂಗೇನಾದ್ರೂ ಔಷಧಿ ಕೊಟ್ಟಣ? ಏನ್ ನೋಯ್ತದೆ? ಹಗ್ಲೆಲ್ಲ ಮೊಣ್ಕಾಲ್ ನೋಯ್ತದೆ, ರಾತ್ರಿ ಎಲ್ಲ ಸೊಂಟೆ ನೋಯ್ತದೆ, ಉಂಡ್ರೆ ಹೊಟ್ಟೆ ನೋಯ್ತದೆ, ಮಲಗ್ರ ತಲೆ ನೋಯ್ತದೆ, ಏನಾರ ಔಷಧಿ ಕೊಡೋಣ? Tic-20 ತಗೊಂಡ್ಬಿಡು. Tic-20 ನಾ ಸಾಯಕಿಲ್ವಾ? ಮತ್ತೆ ಇಷ್ಟೆಲ್ಲ ರೋಗ ಇಟ್ಕೊಂಡು ಯಾಕೆ ಬದುಕಿದ್ಯಾ? ಕುಡ್ದು ನೆಗದ್ ಬೀಳು. ನೀನ್ ಬದುಕಿದ್ ಯಾವ ದೇಶ ಆಳ್ಬೇಕು ನನ್ನ ಮಗನೇ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆನ. ಶಿವಣ್ಣ, ಏನು ಸೇವಿಂಗ್ ಮಾಡಿಸ್ಕೊಂಡ್ ಬಂದಿದ್ಯಾ? ನಾನ್ ದಾರಿಲ್ ಸಿಕ್ತಾಗೆಲ್ಲ ನೀನ್ ಹಿಂಗ್ ಅಂತಾನೆ ಇದ್ರೆ ನಿನ್ ಬಾಯಿನ ಗೋಣಿ ಚೀಲ ಹೊಲ್ದಂಗ್ ಹೊಲ್ದಾಕ್ಬಿಡ್ತೀನಿ. ನೀನ್ ಹಿಂಗ್ ಅಂದೂನೆ ದಾರಿನಲ್ಲಿ ಒಬ್ರು ಹುಡುಗರು ಅಡ್ರೆಸ್ ಕೇಳ್ದಂಗ್ ಹೋಗ್ಬಿಟ್ಟವನೆ. ಹೋಗ ಕಣೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಾ? ಏನಂದೆ? ಚೆನ್ನಾಗಿದ್ಯಾ ಅಂದೆ. ಏನಂದೆ? ಚೆನ್ನಾಗಿದ್ಯಾ ಅಂದೆ. ನನ್ ಮಗ ನನ್ನ ಅಕ್ಕ ಕೇಳದ್ದು. ಶಿವ ಯಾಕ ಅವನ್ನ ಹೊಡಿತಾ ಇದ್ಯಾ? ಅಲ್ಲಣ್ಣ, ನನ್ ಪಾಡ ನಾನ್ ನಡ್ಕೊಂಡು ಹೋಯ್ತಾ ಇದ್ರೆ ನಾನ್ ನೋಡಿ ಚೆನ್ನಾಗಿದ್ಯಾ ಅಂತಾನಲ್ಲ, ನಾನೇನ್ ಕೆಟ್ಟೋಗ್ಬಿಟ್ಟಿದ್ದೀನ? ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಏನ್ ತಪ್ಪು? ಏನಂದೆ? ಚೆನ್ನಾಗಿದ್ಯಾ ಅಂದ್ರೆ ಏನ್ ತಪ್ಪು ಅಂದೆ. ನನ್ ಮಗನೇ ಪುಟ್ರೆ ಮಗ ಆಂಜನೇಯನ ಆಗ್ಬಿಡ್ಬೇಕು. ಮಾಮ ಏನ್ ಮಾಮ ನೀನ್ ಜಗಳ ಮಾಡ್ತಿದ್ಯಾ? ಬಾ ಮಾಮ ಬಾ. ನಲ್ಲಿ ಕೆರೆ ಇಲ್ವನ್ಲ ಗೌಡ, ಅದ್ರ ಪಕ್ಕ ತೋಟ ಅನ್ಲ. ದಮ್ ಹೊಡಿಬೇಕು, 2 ರೂಪಾಯಿ ಕೊಡೆಯಾ? ಯೋ, ನಿಂಗೇನ್ ಬೇರೆ ಕೆಲಸ ಇಲ್ವಾ? ಬರೇ ದುಡ್ಡು ಕೇಳೋದಾಗೈತಲ್ಲ. ಮೊನ್ನೆ ಕೊಟ್ಟಿದ್ದ 5 ರೂಪಾಯಿನ ಇನ್ನೂ ಕೊಟ್ಟಿಲ್ಲ. ಈಗಾಗ್ಲೇ 2 ರೂಪಾಯಿ ಕೇಳಕ್ ಬರ್ತಾ ಹೋಗ ಆತಾಗೆ. ಅಯ್ಯ, ಬೆಳಿಗ್ಗೆನೆ ಯಾವನ್ ಮುಖ ನೋಡಿದ್ದ ಏನೋ, ಒಂದ್ ದಮ್ಡಿ ಕಾಸು ಗೀಡ್ತಾ ಇಲ್ವಲ್ಲಪ್ಪ. ಯಾವನ್ ತಲೆ ಮೇಲೆ ಕೈ ಇಡೋದು? ಸಿಕ್ಬಿಟ್ಟ. ಅಣ್ಣ ನಮಸ್ಕಾರ ಕಣ್ಣಣ್ಣ. ಏನಪ್ಪಾ? ನನ್ನ ಹೆಸರು ಯಾವ್ದಣ್ಣ? ಟಪಾಲ್ ಬಂದಿದ್ರಣ್ಣ. ಏನ್ ಹೆಸರು ನಿಂದು? ಪರದೇಶಪ್ಪ. 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 ನೋಡ್ದ ಹಂಗೆ ಕಾಣಿಸ್ತೀಯ. ಆ ಹೆಸರಲ್ಲಿ ಯಾವ್ದು ಟಪಾಲ್ ಬಂದಿಲ್ಲ ಕಣಪ್ಪ. ಅಣ್ಣ ನಿಂತ್ಕೊಳ್ಳೋಣ. ನಮ್ ಗೋಧಿ ಹಳ್ಳಿನಾಗೆ ನಿಮ್ಮಂಗೆ ಒಬ್ರಿದ್ರು. ಇದೇ ಮೂಗು, ಇದೇ ಕಣ್ಣು, ಇದೇ ಬಾಯಿ, ಎಲ್ಲ ನಿಮ್ಮಂಗೆ ಇದ್ರು ಕಣಣ್ಣ. ಇರ್ಬೋದು. ನಮ್ಮಪ್ಪ ಆಗಾಗ ಸಂತೆಗೆ ಹೋಗ್ಬಿಟ್ಟು ಬರ್ತಾ ಇದ್ದ. ಒಂದೇ ಸಮ ಸಿಕ್ಕಲ್ ಸುಬ್ಬ ಅಂತ ಯಾರಿದ್ದಾರೆ ಊರಲ್ಲಿ? ಹೋಗಯ್ಯ. ಏನಪ್ಪಾ ಯಾಕೆ ಹೆಂಡತಿನ ಬೈತಾ ಇದ್ಯಾ? ಸುಮ್ಕೆ ಹೋಗಯ್ಯ. ಅಲ್ಲಯ್ಯ, ಹೆಂಡತಿನ ಬೈತಾ ಇದೆಯಲ್ಲ ಯಾಕೆ ಅಂತ ಕೇಳ್ದೆ. ಅಯ್ಯೋ, ಏನು ಅಂತ ಹೇಳಣ್ಣ? ಯಾವ ಬಾಯಿನಿಂದ ಹೇಳಣ್ಣ ನನ್ ಕಷ್ಟನ? ಎಷ್ಟು ಬಾಯಿ ಐತ್ ನಿನಗೆ? ಇರೋದು 1 ಬಾಯಿ ತಾನೆ. ಈ ಬಾಯಿಂದಲೇ ಹೇಳು. ನಮ್ ಮದುವೆ ಆಗಿ 8 ವರ್ಷ ಆಯ್ತಣ್ಣ. ಹ್ಮ್. ಇನ್ನೂ ಮಕ್ಳೇ ಆಗ್ಲಿಲ್ಲ. ಅದಕ್ಕೆ ಬಾಯಿಗೆ ಬಂದಂಗ್ ನನ್ ಬೈಯೋದ? ಇನ್ನೇನ್ ನನ್ ಬೈಯಕ್ ಆಗತ್ತಾ? ಅಲ್ಲಯ್ಯ, ಮದ್ವೆ ಆಗಿ 8 ವರ್ಷ ಆಯ್ತು ಅಂತ್ಯ, ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ನಿನ್ ಗಂಡ್ಸು ಅಂತ ಹೇಳ್ತಾರ. 1 ವರ್ಷದಲ್ಲಿ, ಒಂದೇ ವರ್ಷದಲ್ಲಿ ನಿನ್ ಗಂಡ್ಸು ಅಂತ ತೋರ್ಸ್ಬೇಕು. ಗೊತ್ತಾಯ್ತಾ? ಯಾವ ಸೀಮೆ ಗಂಡ್ಸ? ಅಣ್ಣ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೀನೇ ದೊಡ್ಡ ಮನ್ಸ್ ಮಾಡೋಣ. ಏನಕ್ಕೆ? ನಿನ್ ಹೆಂಗ್ ನಾನ್ ದೊಡ್ಡ ಮನ್ಸ್ ಮಾಡ್ಬೇಕಾ? ಸರಿಯಾದವನೇ ಅವನು, ಕಸಬ್ನೆ ಬದಲಾಯಿಸಂಗ್ ಕಾಣ್ತಾನೆ. ಈಗ ಒಂದ್ ಕೆಲ್ಸ ಮಾಡು ಬಾಯ್ಲೆ. ನಮ್ ತಾತ ಆಯುರ್ವೇದಿಕ್ ಪಂಡಿತ. ನನಗೂ ಅಷ್ಟೋ ಇಷ್ಟೋ ಔಷಧಿ ಮಾಡಕ್ ಬರುತ್ತೆ, ಹೇಳ್ಕೊಡ್ತೀನಿ, ಹಂಗ್ ಮಾಡು. ಈಗ ನೀನು ಸೀದಾ ಸಿದ್ದಪ್ಪನ ಅಂಗಡಿಗೆ ಹೋಗು. 1-2 ಮೂಟೆ ಈರುಳ್ಳಿ ತಗೊಂಬಂದು ನಿನ್ ಹೆಂಡತಿ ಕೈ ಕೊಡು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈರುಳ್ಳಿ ಚಟ್ನಿ, ಈರುಳ್ಳಿ ವಡೆ, ಈರುಳ್ಳಿ ಕೂಟು, ಈರುಳ್ಳಿ ಪಲ್ಯ, ಈರುಳ್ಳಿ ರಸ, ಈರುಳ್ಳಿ ದೋಸೆ ಇಷ್ಟು ಮಾಡಿಸ್ಕೊಂಡು 3 ತಿಂಗಳು ಬಿಡದೆ ತಿನ್ನು. ಅದಾಗ 6 ತಿಂಗಳು ನಿನ್ನ ಮಕ್ಕಳಾಗ್ಲಿಲ್ಲ ಅಂದ್ರೆ ಆಮೇಲೆ ನಾನ್ ನೋಡ್ಕೋತೀನಿ. ಏನ್ ತಿಂತೆ ಹೇಳು? ಈರುಳ್ಳಿ ದೋಸೆ, ಈರುಳ್ಳಿ ಚಟ್ನಿ, ಈರುಳ್ಳಿ ಇಡ್ಲಿ, ಈರುಳ್ಳಿ ರಸ, ಈರುಳ್ಳಿ ಸಾಂಬಾರು, ಈರುಳ್ಳಿ ಪಲ್ಯ, ಈರುಳ್ಳಿ ಕೂಟು, ಈರುಳ್ಳಿ ಬೋಂಡ, ಈರುಳ್ಳಿ ವಡೆ, ಈರುಳ್ಳಿ. ಗೋವಿಂದ 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 ಗೋವಿಂದ. ಯೋ, ನನ್ನ ಹೆಸರು ಗೋವಿಂದ ಅಲ್ಲ, ಸುಂದರ. ಸುಂದರ ಗೋವಿಂದ. ಹಾಕ್ತೀನಿ ನೋಡು, ಹೆಸರನ್ನೇ ಬದಲಾಯಿಸ್ತಿದ್ಯಾ? ಅಲ್ಲ ಗೋವಿಂದ. ಮತ್ತೆ ನೋಡು ಅವನ್ನ. ಏನೇ ನಿನ್ ಕಷ್ಟ? ತಿರುಪತಿಗೆ ಹೋಗ್ತಾ ಇದೀನಿ ಗೋವಿಂದ. ಹಂಗ ಹೋಗ್ಬಿಟ್ ಬಾ. ನನ್ನ ಹೆಸರಲ್ಲಿ ನಿನ್ ಕಾಸಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಾ. ಬರ್ಲಾ? ಗೋವಿಂದ 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 ಕಾಣಿಕೆ ಹಾಕು ಗೋವಿಂದ. ಯಾಕೆ? ಹರಕೆ ಹೊತ್ಕೊಂಡಿದ್ದೀನಿ ಗೋವಿಂದ. ಏನಂತ? ನಮ್ ಕಾಸಲ್ಲಿ ತಿರುಪತಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ? ಹ್ಞೂ ಗೋವಿಂದ. ಪ್ರಪಂಚದಲ್ಲಿ ನಿನ್ನಂತ ಪರೋಪಕಾರಿ ಯಾವ ಬಡ್ಡಿ ಮಗ ಇದ್ದಾನೆ ಹೇಳು? ಒಂದ್ ಕೆಲ್ಸ ಮಾಡು, ಕೊಡಿಲಿ. ನೀನ್ ಇಲ್ಲೇ ಇರು. ನಿನ್ ಪರ ವೆಂಕಟರಮಣ ಸ್ವಾಮಿ ಹತ್ರ ನಾನೋಗ್ ಬೇಡ್ಕೊಂಡ್ ಬರ್ತೀನಿ. ಬರ್ಲಾ? ಗೋವಿಂದ ಗೋವಿಂದ. ಏನು ನನ್ನ ಮಗನೇ, ಹಂದಿ ತರ ಇದೆಯಾ? ನಿನ್ಗೆ ಹಾಕ್ಬೇಕು ಈ ಕೆಲ್ಸ? ದುಡ್ಡು ತಿನ್ನ ತಾನೆ? ತಗೋ, ಇನ್ಮೇಲಿಂತ ಕೆಲ್ಸ ಮಾಡ್ಬೇಡ. ಬಾಯ್ಲಿ.
ಖರ್ಚು ಕಾಸಿಲ್ಲ ಬರ್ಲಾ? ಗೋವಿಂದ ಸುಂದ್ರಣ್ಣ ಏನಪ್ಪಾ? ಸುಂದ್ರಣ್ಣ ದೇವ್ರು ನಿಮ್ಮನ್ನ ನಿಮ್ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಿ ಕಣಣ್ಣ. ಯಾಕಪ್ಪ? ನಮ್ಮ ಅಂಗಡಿಗೆ 3 ರೂಪಾಯಿ ವ್ಯಾಪಾರ ಆಯ್ತಿರ್ಲಿಲ್ಲ, ಈಗ ದಿನಕ್ಕೆ 4 ಮೂಟೆ ಈರುಳ್ಳಿ ವ್ಯಾಪಾರ ಆಯ್ತದೆ ಕಣಣ್ಣ. 4 ಮೂಟೆ ಈರುಳ್ಳಿನ? ಅಣ್ಣ ನೀನ್ ಹೇಳ್ದಂಗ್ ಈರುಳ್ಳಿ ಬಜ್ಜಿ, ಈರುಳ್ಳಿ ದೋಸೆ, ಈರುಳ್ಳಿ ಚಟ್ನಿ, ಈರುಳ್ಳಿ ವಡೆ ಎಲ್ಲ ಈರುಳ್ಳಿಲೇ ಮಾಡ್ಸ್ಕೊಂಡ್ ತಿನ್ಬಿಟ್ಟೆ ಕಣೋ.